ಕನ್ನಡಿಗರೇ, ಕರ್ನಾಟಕ ಮಲೆನಾಡು ಪ್ರದೇಶದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಇಕ್ಕೇರಿ ಎಂಬ ಚಿಕ್ಕ ಮತ್ತು ಪಾರಂಪರಿಕ ಗ್ರಾಮವು ಐತಿಹಾಸಿಕವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸಾಗರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮದಲ್ಲಿ ಶಿವನಿಗೆ ಅರ್ಪಿತವಾಗಿರುವ ಅಘೋರೇಶ್ವರ ಎಂಬ ಪ್ರಸಿದ್ಧವಾದ ದೇವಾಲಯವಿದೆ. ಇಕ್ಕೇರಿಯು ಶಿವನಿಗೆ ಅರ್ಪಿತವಾದ ಅಘೋರೇಶ್ವರ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನವು ವಿಜಯನಗರ, ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿಗಳ ಮಿಶ್ರಣವನ್ನು ಹೊಂದಿರುವ ಒಂದು ದೊಡ್ಡ ರಚನೆಯಾಗಿದೆ. ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನದ ಇತಿಹಾಸ. ಇಕ್ಕೇರಿಯು ಕೆಳದಿ ನಾಯಕರ ಆಳ್ವಿಕೆಯ ರಾಜಧಾನಿಯಾಗಿತ್ತು. ವಿಶೇಷವಾಗಿ 1560ರಿಂದ 1640ರ ಅವಧಿಯಲ್ಲಿ ಅಘೋರೇಶ್ವರ ದೇವಸ್ಥಾನವು ವಿಜಯನಗರ, ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿಗಳ ವಾಸ್ತುಶಿಲ್ಪದ ಅಂಶಗಳನ್ನು ಹೊಂದಿದೆ. ದೇವಾಲಯವನ್ನು ದೊಡ್ಡ ಗ್ರಾನೈಟ್ ಬಂಡೆಗಳಿಂದ ನಿರ್ಮಿಸಲಾಗಿದೆ. ದೇವಾಲಯವು ಉತ್ತರಕ್ಕೆ ಮುಖ ಮಾಡಿದೆ ಮತ್ತು ಎತ್ತರದ ಚಾವಣಿ ಮತ್ತು ಅಲಂಕಾರದಿಂದ ದ್ವಾರಗಳನ್ನು ಹೊಂದಿದೆ. ದೇವಾಲಯದಲ್ಲಿ 32 ಕೈಗಳ ಅಘೋರೇಶ್ವರನ ಉತ್ಸವ ಮೂರ್ತಿ ಇದೆ. ಸ್ಥಳೀಯ ಕಥೆಯ ಪ್ರಕಾರ ನಂದಿ ವಿಗ್ರಹವು ಆಕ್ರಮಣಕಾರರಿಂದ ತಪ್ಪಿಸಿಕೊಂಡು ದೇವಾಲಯದ ಮುಂದೆ ಕುಳಿತು ತನ್ನನ್ನು ಕಲ್ಲಿನಂತೆ ಪರಿವರ್ತಿಸುವಂತೆ ದೇವರಿಗೆ ಪ್ರಾರ್ಥಿಸಿತು. ಈ ದೇವಸ್ಥಾನವು ಕೆಳದಿ ನಾಯಕರ ಆಳ್ವಿಕೆಯ ವಾಸ್ತುಶಿಲ್ಪದ ವೈಭವವನ್ನು ತೋರಿಸುತ್ತದೆ. ನೀವು ಈ ಪ್ರಶಾಂತವಾದ ದೇವಾಲಯಕ್ಕೆ ಯಾವುದೇ ಸಮಯದಲ್ಲಿ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.